ನೀವು ಪ್ರೆಗ್ನೆಂಟ್ ಆಗಿದ್ದರೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಮಾಡಲಿಕ್ಕೆ ಹೇಳುವಂತಹ 4 ಸ್ಕ್ಯಾನ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಮೊದಲನೆಯದ್ದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್. ಈ ಸ್ಕ್ಯಾನ್ 5ರಿಂದ 10ನೇ ವಾರಗಳ ನಡುವೆ ಮಾಡಬೇಕು. ಈ ಸ್ಕ್ಯಾನಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ಗರ್ಭಕೋಶದ ಯಾವ ಭಾಗದಲ್ಲಿ ಆಗ್ತಿದೆ, ಅದೇ ಥರ ಹಾರ್ಟ್ ಬೀಟ್ ನೋಡಲಿಕ್ಕೆ, ಜೊತೆಗೆ ಭ್ರೂಣದ ಸಂಖ್ಯೆ ಎಷ್ಟಿದೆ, ಗರ್ಭಾವಸ್ಥೆಯ ಪ್ರಾಯ, ಅದೇ ಥರ ಪ್ರಸವದ ದಿನಾಂಕ ಕಂಡುಹಿಡಿಯಲಿಕ್ಕೆ ಮಾಡ್ತಾರೆ. ಸೆಕೆಂಡ್ ಒನ್ ಆ್ಯಂಟಿ ಸ್ಕ್ಯಾನ್. ಇದು 12ರಿಂದ 13 ವಾರಗಳ ನಡುವೆ ಮಾಡಬೇಕು. ಇದರಲ್ಲಿ ಮಗುವಿಗೆ ಏನಾದರೂ ಡೌನ್ ಸಿಂಡ್ರೋಮ್ ಅಥವಾ ಬೇರೆ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಇದೆಯಾ ಅಂತ ಪತ್ತೆ ಹಚ್ಚಲಿಕ್ಕೆ ಮಾಡ್ತಾರೆ. ಇದರಲ್ಲಿ ಮಗುವಿನ ಕುತ್ತಿಗೆ ಹಿಂದೆ ಭಾಗದಲ್ಲಿರುವಂತಹ ಫ್ಲೂಯಿಡ್ ಅಮೌಂಟನ್ನು ಮೆಷರ್ ಮಾಡೋದ್ರ ಮೂಲಕ ಪತ್ತೆ ಹಚ್ತಾರೆ. ಥರ್ಡ್ ಒನ್ ಅನಾಮಲಿ ಸ್ಕ್ಯಾನ್. ಇದು 18ರಿಂದ 22 ವಾರಗಳ ಮಧ್ಯ ಮಾಡಬೇಕು. ಈ ಸ್ಕ್ಯಾನಲ್ಲಿ ಮಗುವಿಗೆ ಏನಾದರೂ ಸ್ಟ್ರಕ್ಚರಲ್ ಅಬ್ನಾರ್ಮ್ಯಾಲಿಟೀಸ್ ಇದೆಯಾ ಅಂತ ನೋಡ್ತಾರೆ. ಜೊತೆಗೆ ಮಗುವಿನ ಬೆಳವಣಿಗೆ ಪ್ರತಿಯೊಂದು ಶರೀರ ಭಾಗಗಳನ್ನು ಕೂಡ ನೋಡ್ತಾರೆ. ಅಲ್ಲದೆ ಆಮ್ನಿಯಾಟಿಕ್ ದ್ರವ ಸರಿಯಾದ ಪ್ರಮಾಣದಲ್ಲಿ ಇದೆಯಾ, ಮತ್ತು ಮಗುವಿಗೆ ಸೀಳು ತುಟಿ, ಹಾರ್ಟ್ ಪ್ರಾಬ್ಲಮ್ನಂತಹ ಬರ್ತ್ ಡಿಫೆಕ್ಟ್ಸ್ಗಳು ಇದೆಯಾ ಅಂತ ನೋಡ್ತಾರೆ. ಫೋರ್ತ್ ಒನ್ ಗ್ರೋತ್ ಸ್ಕ್ಯಾನ್. ಇದು 28ರಿಂದ 37 ವಾರಗಳ ಮಧ್ಯ ಮಾಡಬೇಕು. ಮಗುವಿನ ಬೆಳವಣಿಗೆ, ತೂಕ, ಪೊಸಿಷನ್ ಮತ್ತು ಆಮ್ನಿಯಾಟಿಕ್ ದ್ರವದ ಲೆವೆಲನ್ನು ನೋಡಲಿಕ್ಕೆ ಈ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್. ಈ 4 ಸ್ಕ್ಯಾನ್ಗಳನ್ನು ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಮಿಸ್ ಮಾಡದೆ ಮಾಡಿ.